ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮಮತಾ ಬ್ಯಾನರ್ಜಿ ಅವರ ಸ್ವಂತ ಪಕ್ಷವಾದ ಟಿಎಂಸಿ ಅವರ ಕೈಯಿಂದಲೇ ಕಿತ್ತು ಹೋಗಿದೆ. ಇದನ್ನ ಕೇಳಿದಾಗ ನಿಮ್ಮ ಕಿವಿಗಳನ್ನ ನೀವೇ ನಂಬಲು ಸಾಧ್ಯವಾಗದೇ ಇರಬಹುದು. ಕೇವಲ ಒಂದು ತಿಂಗಳ ಹಿಂದೆ ಇದೇ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಅವರು ವಿರೋಧ ಪಕ್ಷಗಳ ಅತ್ಯಂತ ಪ್ರಭಾವಿ ನಾಯಕಿಯಾಗಿದ್ದರು. ಪ್ರಧಾನಿ ಹುದ್ದೆಯ ರೇಸ್ನಲ್ಲಿಯೂ ಅವರ ಹೆಸರು ಕೇಳಿ ಬರುತ್ತಿತ್ತು. ಪಶ್ಚಿಮ ಬಂಗಾಳದಲ್ಲಿ ಅವರನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನಲಾಗ್ತಾ ಇತ್ತು. ಆದರೆ ಇಂದು ಮಮತಾ ಬ್ಯಾನರ್ಜಿ ಅವರ ಕೈಯಿಂದ ಅವರದೇ ಪಕ್ಷ ಕೈ ತಪ್ಪಿ ಹೋಗಿರೋದು ಇತಿಹಾಸದ ಅತಿ ದೊಡ್ಡ ರಾಜಕೀಯ ತಿರುವಾಗಿದೆ. ಇಂದು ಪಶ್ಚಿಮ ಬಂಗಾಳ ವಿಧಾನಸಭೆಯ ಸ್ಪೀಕರ್ ಅವರು ಟಿಎಂಸಿಯ 58 ಬಂಡಾಯ ಶಾಸಕರ ಗುಂಪಿಗೆ ಅಧಿಕೃತ ಮಾನ್ಯತೆಯನ್ನು ನೀಡಿದ್ದಾರೆ. ಇದಕ್ಕೂ ಮುನ್ನ ಬಂಡಾಯಗಾರರ ನಾಯಕ ರುತ್ ಬ್ರತ್ ಬ್ಯಾನರ್ಜಿ ನೇತೃತ್ವದಲ್ಲಿ 58 ಶಾಸಕರು ಸ್ಪೀಕರ್ ಅವರಿಗೆ ಬೆಂಬಲ ಪತ್ರ ನೀಡಿ ನಾವೇ ಅಸಲಿ ಟಿಎಂಸಿ ಎಂದು ಘೋಷಿಸಿಕೊಂಡಿದ್ದಾರೆ. ಪ್ರಸ್ತುತ ಮಮತಾ ಬ್ಯಾನರ್ಜಿ ಅವರ ಜೊತೆ ಉಳಿದಿರುವುದು ಕೇವಲ 22 ಶಾಸಕರು ಮಾತ್ರ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ತಮ್ಮದೇ ಪಕ್ಷದಲ್ಲಿ ಈಗ ಅಲ್ಪ ಮತಕ್ಕೆ ಕುಸಿದಿದ್ದಾರೆ. ಬಂಡಾಯ ಶಾಸಕರ ಸಂಖ್ಯೆ ಸದ್ಯದಲ್ಲಿ 60ಕ್ಕೆ ಏರಬಹುದು ಅಂತ ರುತ್ ಬ್ರತ್ ಬ್ಯಾನರ್ಜಿ ದಾವೆ ಹೂಡಿದ್ದಾರೆ. ಟಿಎಂಸಿಯ ಒಟ್ಟು 80 ಶಾಸಕರಲ್ಲಿ 60 ಜನ ಮಮತಾ ಬ್ಯಾನರ್ಜಿ ವಿರುದ್ಧ ಬಹಿರಂಗ ದಂಗೆಯನ್ನ ಎದ್ದಿದ್ದಾರೆ. ಈ ಬಂಡಾಯ ಗುಂಪಿನ ಬೇಡಿಕೆ ಮೇರೆಗೆ ಈ ಮುನ್ನ ಮಮತಾ ಬ್ಯಾನರ್ಜಿ ಅವರು ನೇಮಿಸಿದ ವಿರೋಧ ಪಕ್ಷದ ನಾಯಕ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನ ಆ ಹುದ್ದೆಯಿಂದ ತೆಗೆದು ಹಾಕಲಾಗಿದೆ. ಈಗ ಮಮತಾ ಬ್ಯಾನರ್ಜಿ ಅವರ ಇಚ್ಛೆಗೆ ವಿರುದ್ಧವಾಗಿ ರುತ್ ಬ್ರತ್ ಬ್ಯಾನರ್ಜಿ ಅವರೇ ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಈ ಬಂಡಾಯಗಾರರು ಮಾಡಿದ ಮೊದಲ ಕೆಲಸವೇನೆಂದರೆ ಮಮತಾ ಬ್ಯಾನರ್ಜಿ ಅವರ ಉತ್ತರಾಧಿಕಾರಿ ಎನ್ನಲಾಗುತ್ತಿದ್ದ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಪಕ್ಷದಿಂದ ಸಂಪೂರ್ಣವಾಗಿ ದೂರವಿಟ್ಟಿರುವುದು. ಇನ್ನು ಮುಂದೆ ಟಿಎಂಸಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿಗೆ ಯಾವುದೇ ಸ್ಥಾನ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಮುಸ್ಲಿಂ ಓಲೈಕೆಯ ರಾಜಕಾರಣದ ಮೂಲಕ 15 ವರ್ಷಗಳ ಕಾಲ ಬಂಗಾಳವನ್ನ ಆಳಿದರು. ಆದರೆ ಇಂದು ಅವರ 17 ಮುಸ್ಲಿಂ ಶಾಸಕರು ಕೂಡ ಮಮತಾ ಬ್ಯಾನರ್ಜಿ ಅವರ ಕೈ ಬಿಟ್ಟು ಮಾಲ್ಡಾ ಮತ್ತು ಮುರ್ಷಿದಾಬಾದ್ ಭಾಗದಿಂದ ಬಂದು ಈ ಬಂಡಾಯ ಗುಂಪನ್ನ ಸೇರಿಕೊಂಡಿದ್ದಾರೆ. ಈಗ ನಾವು ಪಶ್ಚಿಮ ಬಂಗಾಳದ ರಾಜಕೀಯದ ಅತ್ಯಂತ ಶಕ್ತಿಶಾಲಿ ಚಿತ್ರವನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ಬಂಡಾಯ ಶಾಸಕರು ಸ್ಪೀಕರ್ ಅವರನ್ನ ಭೇಟಿಯಾದ ಈ ದೃಶ್ಯ ಬಂಗಾಳದಲ್ಲಿ ಮಮತಾ ಯುಗದ ಅಂತ್ಯವನ್ನ ಸಾರುತ್ತಿದೆ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ಟ್ವಿಸ್ಟ್ ಕೂಡ ಇದೆ. ಈ ಬಂಡಾಯಗಾರರು ಯಾವುದೇ ಹೊಸ ಪಕ್ಷವನ್ನ ಸ್ಥಾಪಿಸುತ್ತಿಲ್ಲ, ಬದಲಿಗೆ ತಾವೇ ಅಸಲಿ ಟಿಎಂಸಿ ಎನ್ನುತ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವರೇ ನಮ್ಮ ನಾಯಕಿ ಮತ್ತು ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ. ಆದರೆ ಅವರ ಯಾವುದೇ ನಿರ್ಧಾರಗಳನ್ನ ನಾವು ಒಪ್ಪುವುದಿಲ್ಲ, ನಿರ್ಧಾರಗಳನ್ನ ಇನ್ನು ಮುಂದೆ ನಾವೇ ತೆಗೆದುಕೊಳ್ಳುತ್ತೇವೆ ಎಂಬುದು ಇವರ ವಾದವಾಗಿದೆ. ಅಂದ್ರೆ ಇದರ ಅರ್ಥ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿ ಪಕ್ಷಗಳಿಗೆ ಆದ ಸ್ಥಿತಿಯೇ ಇಂದು ಮಮತಾ ಬ್ಯಾನರ್ಜಿ ಅವರಿಗೂ ಎದುರಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಸಂಖ್ಯಾಬಲವೇ ಅತಿ ದೊಡ್ಡ ಶಕ್ತಿ. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಭಾರಿಯಾಗಲು ಬೇಕಾದ ಕನಿಷ್ಠ 2/3 ಸದಸ್ಯರ ಬಲಕ್ಕಿಂತ ಹೆಚ್ಚಿನ ಶಾಸಕರು ಅಂದ್ರೆ 58 ಶಾಸಕರ ಇವರ ಜೊತೆಯಲ್ಲಿದ್ದಾರೆ. ಕೇವಲ 2 ದಿನದ ಹಿಂದೆ ಅಂದ್ರೆ ಜೂನ್ 1ರಂದು ಮಮತಾ ಬ್ಯಾನರ್ಜಿ ಅವರು ಯಾರನ್ನು ಪಕ್ಷ ವಿರೋಧಿ ಚಟುವಟಿಕೆಗಾಗಿ ಸಸ್ಪೆಂಡ್ ಮಾಡಿದ್ರೋ ಅದೇ ಋತು ಬ್ರತ್ ಬ್ಯಾನರ್ಜಿ ಮತ್ತು ಸಂದೀಪನ್ ಶಾ ಇಂದು ಇಡೀ ಟಿಎಂಸಿ ಪಕ್ಷದ ಕಂಟ್ರೋಲ್ ಅನ್ನ ತಮ್ಮ ಕೈಗೆ ತೆಗೆದುಕೊಂಡಿದ್ದಾರೆ. ಇದು ಕಾಲಚಕ್ರದ ಮಹಿಮೆ ಆಗಿದೆ. ಇನ್ನು ಮುಂದೆ ಟಿಎಂಸಿ ಶಾಸಕಾಂಗ ಪಕ್ಷಕ್ಕೂ ಅಭಿಷೇಕ್ ಬ್ಯಾನರ್ಜಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಬಂಗಾಳದ ಜನತೆಗೂ ಅವರಿಗೂ ದೂರದ ಸಂಬಂಧವೂ ಇಲ್ಲ. ಜನಸಾಮಾನ್ಯರೇ ನಮಗೆ ಭದ್ರತೆ ಒದಗಿಸುತ್ತಾರೆ. ನಮಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವ ಸೆಕ್ಯೂರಿಟಿಯೂ ಬೇಡ. ಕಳ್ಳರಂತೆ ಹೊಡೆತ ತಿಂದ ಮೇಲೆ ಅಭಿಷೇಕ್ ಬ್ಯಾನರ್ಜಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸೆಕ್ಯೂರಿಟಿಯನ್ನ ಕೇಳುತ್ತಿದ್ದಾರೆ. ನಾವು ಅವರ ಬಗ್ಗೆ ಚರ್ಚೆ ಮಾಡಲು ಬಯಸುವುದಿಲ್ಲ. ಮಮತಾ ಬ್ಯಾನರ್ಜಿ ಅವರು ಅತ್ಯಂತ ಹಿರಿಯ ನಾಯಕಿ. ಅವರು ನಮ್ಮ ಪಕ್ಷದ ಮುಖ್ಯ ಸಲಹೆಗಾರರಾಗಿ ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ತಮ್ಮ ಶಾಸಕಾಂಗ ಪಕ್ಷ ಅವರಲ್ಲಿ ವಿನಂತಿಸುತ್ತದೆ ಅಂತ ಪ್ರೆಸ್ ಮೀಟ್ ನಲ್ಲಿ ತಿಳಿಸಿದ್ದಾರೆ. ನೋಡಿ ಎಂತಹ ಕಾಲ ಬಂತು. ಮಮತಾ ಬ್ಯಾನರ್ಜಿ ಪ್ರಧಾನಿ ಆಗ್ತಾರೆ ಅಂದ್ರೆ ಅವರ ಪಕ್ಷವೇ ಒಡೆದು ಛಿದ್ರವಾಗಿ ಹೋಗಿದೆ.